ಮಿತ್ರರಿಗೆ ನಮಸ್ಕಾರ. ಜೈ ಶ್ರೀರಾಮ್. ಹರಿ ಓಂ ಎಲ್ಲರಿಗೂ. ಮಿತ್ರರೇ, ಬಂಧುಗಳು, ಇವತ್ತೇ ವಿದ್ಯಮಾನಗಳಲ್ಲಿ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಧರ್ಮಸ್ಥಳದ ವಿಷಯಗಳು ನಿಮಗೆಲ್ಲರಿಗೂ ಗೊತ್ತಿದೆ. ಬಹುಶಃ ಧರ್ಮಸ್ಥಳದಲ್ಲಿ ಸೌಜನ್ಯಗೆ ಅನ್ಯಾಯ ಆಗಿದೆ. ಅವ್ರ ಕುಟುಂಬಕ್ಕೆ ನ್ಯಾಯ ದೊರಕಬೇಕು. ಅದು ಎರಡನೇ ಮಾತಿಲ್ಲ, ಅದಾಗಲೇಬೇಕು, ಆಗುತ್ತೆ. ಬಹುಶಃ ಇವರು ಕೋರ್ಟಲ್ಲಿ ನಿಜವಾದ ಸಾಕ್ಷಿ ಸಿಕ್ಕಿದ್ರು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರಿಯಾಗಿ ಆರ್ಗ್ಯುಮೆಂಟ್ ಮಾಡ್ದೇ ಕೇಸನ್ನ ಡೈವರ್ಟ್ ಮಾಡಿ ಇವರಿಗೆ ಜಿಹಾದಿ ಬೇಡಗಳಿಂದ, ಕ್ರಿಶ್ಚಿಯನ್ ಕಮ್ಯುನಿಟಿಗಳಿಂದ ಮತ್ತು ಜಿಹಾದಿ ಮನಸ್ಥಿತಿ ಇರೋಂಥ ಜಿಹಾದಿಗಳಿಂದ ದುಡ್ಡು ಅವರಿಗೆ ಹೋಗಿದೆ. ನಮ್ಮವ್ರನ್ನೇ ಬಳಸ್ಕೊಂಡು ಇವತ್ತು ಆ ಕೇಸನ್ನೇ ದೊಡ್ಡದಾಗಿ ಮಾಡಿ ನಿಜವಾದ ಆರೋಪಿ ಯಾರೋ ಅವ್ರನ್ನ ಹಿಡಿಯುವಂಥ ಅವಕಾಶಗಳು ಇದ್ದರೂ ಕೂಡ ಅದನ್ನೇ ತಪ್ಪಿಸಿ ಅಲ್ಲಿನ ವ್ಯವಸ್ಥೆ, ಧರ್ಮಸ್ಥಳದ ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಹಾಕಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ಉದ್ದೇಶದಿಂದ ಕೆಲವೊಂದಿಷ್ಟು ನಾಸ್ತಿಕರಿದ್ದಾರೆ. ನಾಸ್ತಿಕರು ಅಂತಂದರೆ ದುಡ್ಡಿಗೋಸ್ಕರ ನಾಸ್ತಿಕರಾಗ್ತಾರೆ. ಇವರು ನಿಜವಾಗ್ಲೂ ಮೊದಲಿಂದ ನಾಸ್ತಿಕರಲ್ಲ. ದುಡ್ಡು ಕೆಲವು ಇರುತ್ತೆ ಅವ್ರ ಹತ್ರ ಗುಣಗಳು, ಆ ನಾಸ್ತಿಕಗಳು ಅಂಥವ್ರನ್ನೇ ಈ ಜಿಹಾದಿಗಳು ಮತ್ತು ಕ್ರಿಶ್ಚಿಯನ್ ಮಿಷನರಿಗಳು ಬಳಸ್ಕೊಳ್ತಾರೆ. ಅಂಥವ್ರನ್ನೇ ಇವತ್ತು ನಾವು ಬಹುಶಃ ಜಿಹಾದಿ ಲವ್ ಜಿಹಾದಲ್ಲಿ ಎಷ್ಟೋ ಜನ ಹೆಣ್ಮಕ್ಳನ್ನ ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ ಈ ಸೌತ್ನಲ್ಲಿ ಎಷ್ಟೋ ಜನ ಹೆಣ್ಣುಮಕ್ಕಳನ್ನೇ ಲವ್ ಜಿಹಾದಿಗೆ ಒಳಪಡಿಸಿ ಸುಮಾರಷ್ಟು ಹೆಣ್ಮಕ್ಳನ್ನೇ ಹೊರಗಡೆ ಸೌದಿ ಅರೇಬಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ISISಗೆ ಅನ್ನೋರಿಗೆ ಲೈಂಗಿಕತೆಗೆ ಬಳಕೆ ಆಗೋ ರೀತಿಯಲ್ಲಿ ಇಲ್ಲಿನ ಹೆಣ್ಮಕ್ಳು ಕಳಿಸ್ತಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದರ ಮೇಲೆ ಏನಾದ್ರು ತನಿಖೆ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದು ಡೈವರ್ಟ್ ಮಾಡೋಕ್ಕೋಸ್ಕರ ಹೆಣ್ಮಕ್ಳನ್ನ ಅಷ್ಟು ಜನ ಹೂತಾಕಿದ್ದೀವಿ, ಇಷ್ಟು ಜನ ಹೂತಾಕಿದ್ದೀವಿ ಅಂತ ಸುಮ್ಮನೆ ಇದನ್ನು ಧರ್ಮಸ್ಥಳದ ಮೇಲೆ ಎತ್ತಾಕ್ತಿದ್ದಾರೆ. ಯಾಕೆಂತಂದರೆ ಅವ್ರಿಗೆ ಇದರಿಂದ ನಾಳೆ ಅವರು ಈ ಕೇಸಲ್ಲಿ ಸೋತರೂ ಕೂಡ ಅವ್ರಿಗೆ ನಷ್ಟ ಆಗೋಲ್ಲ. ಅವ್ರಿಗೆ ಮಾಡಬೇಕಾಗಿದೆ ಏನು ಗೊತ್ತಾ, ಧರ್ಮಸ್ಥಳದ ಮೇಲಿನ ನಂಬಿಕೆ, ಹಿಂದೂಗಳ ಅದೊಂದು ನಂಬಿಕೆ ಇದೆ. ಮತ್ತು ಆ ಭಾಗದಲ್ಲಿ ಎಷ್ಟೋ ಜನಗಳು ಅಲ್ಲಿ ಶ್ರೀ ಮಂಜುನಾಥನ ಮೇಲೆ ಭಕ್ತಿ ಮತ್ತು ವೀರೇಂದ್ರ ಹೆಗ್ಗಡೆಯವರು ಕೊಡ್ತಾ ಇರುವ ಕೆಲವೊಂದು ಅವರಿಗೆ ಸಹಕಾರಗಳನ್ನು ನೋಡಿ ಅಲ್ಲಿ ಯಾವುದೇ ಮಿಷನರಿಗಳಾಗಲಿ ಜಿಹಾದಿಗಳಾಗಲಿ ಅಲ್ಲಿ ತಮ್ಮ ಬೆಳೆ ಬಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಂದರೆ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಕನ್ವರ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಜಿಹಾದಿಗಳಿಗೆ ಲವ್ ಜಿಹಾದ್ ಮಾಡೋಕ್ಕಾಗ್ತಾಯಿಲ್ಲ. ಆ ಕಾರಣಕ್ಕೋಸ್ಕರ ಬಹುಶಃ ಇದರಲ್ಲಿ ನೋಡಿ ಎಷ್ಟೋ ಜನ ಮುಸಲ್ಮಾನ ಹೆಣ್ಮಕ್ಕಳು ಇದರಲ್ಲಿ ಸ್ಟ್ರೈಕು ಹೋರಾಟ ಅಂತ ಬೀದಿಗಿಳಿದಿದ್ದಾರೆ. ಅಲ್ಲಿ ಹೌದು ರೀ, ಮೊನ್ನೆ ಈ ಒಂದು ವರ್ಷದಿಂದ ಒಂದು ವರ್ಷ 2 ತಿಂಗಳಾಯಿತು. ನೇಹಾ ಹಿರೇಮಠ ಅನ್ನೋಂಥ ಹೆಣ್ಣು ಹುಡುಗಿನೇ ಒಬ್ಬ ಜಿಹಾದಿ ಕಾಲೇಜಿಗೆ ಆವರಣದಲ್ಲಿ ಕೊಚ್ಚಿ ಕೊಲೆ ಮಾಡಿದ. ಆವಾಗ ಯಾಕೆ ಈ ಮುಸಲ್ಮಾನ ಬುರ್ಕಾಕಿ ಹೆಣ್ಮಕ್ಳು ಯಾಕೆ ಬರಲಿಲ್ಲ ಹೋರಾಟ ಮಾಡೋಕ್ಕೋಸ್ಕರ? ಇನ್ನು ಯೂಟ್ಯೂಬರು ಆಗಲಿ ಇಂಥವರಲ್ಲಿ ಯಾಕೆ ಬರಲಿಲ್ಲ ಅವಾಗೆ? ಬಹುಶಃ ಇದರಲ್ಲಿ ನನಗೆ ಅನ್ಸೋ ಮಟ್ಟಿಗೆ ಅವರ ಉದ್ದೇಶ ಏನಂತಂದರೆ, ಅವರೇನು ಮಾಡಿದ್ದಾರೆ, ಇವತ್ತೇ ಲವ್ ಜಿಹಾದ್ ಮಾಡಿ ಎಷ್ಟೋ ಹೆಣ್ಮಕ್ಳನ್ನ ಸೌದಿ ಅರೇಬಿಯಾ ICC ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ನಮ್ಮ ಶ್ರದ್ಧಾ ಕೇಂದ್ರದಂಥ ಹಿಂದೂ ಧರ್ಮದಲ್ಲಿ ಕೆಲವೊಂದಿಷ್ಟು ನಮ್ಮ ಹಿಂದೂ ಜನಗಳಿಗೆ ಅದರ ಮೇಲಿನ ಶ್ರದ್ಧಾ ಭಕ್ತಿಗಳು ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದಲೇ ಮಾಡಿರೋದು ವಿನಃ ಅವ್ರಿಗೆ ಯಾವುದೇ ಉದ್ದೇಶ ಇಲ್ಲ. ಈ ಥರ ಇಂಥವೆಲ್ಲ ಕೈಗೊಳ್ಳೋದ್ರೆ ಬರುವ 2025 ಆಗಸ್ಟ್ 24ನೇ ತಾರೀಕು ಹಿಂದೂ ಮಹಾಸಮಾವೇಶ ಅಂತ ಹಮ್ಮಿಕೊಂಡಿದ್ದಾರೆ ಹಿಂದೂ ಸಂಘಟನೆಗಳು. ಆದಷ್ಟು ನಿಮಗೆ ಆದರೆ ಧರ್ಮಸ್ಥಳ ಬನ್ನಿ. ಜೈ ಹಿಂದ್, ಜೈ ಶ್ರೀರಾಮ್.